ಮಿತ್ರರೇ ನಮಸ್ಕಾರ. ನಾವಿವತ್ತು ಶನಿಯ ಟ್ರಾನ್ಸಿಷನ್ 2025 ಮಾರ್ಚ್ 29ನೇ ತಾರೀಕು ಶನಿ ಮೀನ ರಾಶಿಗೆ ಹೋಗ್ತಾ ಇದ್ದಾನೆ. ಶನಿ ಮೀನ ರಾಶಿಗೆ ಹೋಗ್ಬೇಕಾದ್ರೆ ಯಾವ ಲಗ್ನಕ್ಕೆ ಯಾವ ರೀತಿಯಾದಂತಹ ಎಫೆಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಾನೆ ಅನ್ನುವಂಥದ್ದನ್ನ ನೋಡೋಣ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಮೀನ ರಾಶಿ ಅಂದ್ರೆ ಏನು ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಎಲ್ಲ ಅರ್ಥ ಮಾಡ್ಕೋಬೇಕಾಗತ್ತೆ. ಮಿತ್ರರೇ, ಮೀನ ರಾಶಿ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ಅದು ಮುಕ್ತಿಯ ರಾಶಿ. ಮೋಕ್ಷ ತ್ರಿಕೋಣದಲ್ಲಿ ಬರೋದ್ರಿಂದ ಮುಕ್ತಿಯ ರಾಶಿ ಅಂತ ಕೂಡ ಹೇಳ್ಬೋದು. ಮತ್ತೆ ಹೌಸ್ ಆಫ್ ಡಿಪಾರ್ಟೆಡ್ ಸೌಲ್ಸ್ ಅಂತ ಕರೀತಾರೆ. ಹಂಗಂತ ಹೇಳಿದ್ರೆ ನಮ್ಮನ್ನ ಬಿಟ್ಟೋದಂತಹ ಆತ್ಮಗಳು ಅಥವಾ ನಮ್ಮ ಭೂಮಿ ಏನಿದೆ ಅದಕ್ಕಿಂತ ಹೊರಗಿನದಕ್ಕೆ ಸಂಬಂಧಪಟ್ಟಿದ್ದು, ಔಟರ್ ವರ್ಲ್ಡ್ ಗೆ ಸಂಬಂಧಪಟ್ಟಿದ್ದು ಈ ರಾಶಿ ಆಗಿರುತ್ತೆ. ಮತ್ತೆ ಜೈಲು, ಐಸೋಲೇಷನ್, ಹಾಸ್ಪಿಟಲೈಸೇಷನ್ ಇದೆಲ್ಲದನ್ನು ಆದಾಗ ಮನುಷ್ಯ ಅಲೋನ್ ಆಗ್ಬಿಡ್ತಾನೆ, ಅಂದ್ರೆ ಒಬ್ಬಂಟಿ ಆಗ್ಬಿಡ್ತಾನೆ. ಇದನ್ನು ಕೂಡ ರೆಪ್ರೆಸೆಂಟ್ ಮಾಡುವಂತದ್ದು ಮೀನ ರಾಶಿನೇ. ಮತ್ತೆ ಇದು ಇನ್ನೊಂದನ್ನ ರೆಪ್ರೆಸೆಂಟ್ ಮಾಡುತ್ತದೆ ಏನಂತ ಹೇಳಿದ್ರೆ ಡೊನೇಷನ್, ಮೆಡಿಟೇಷನ್, ಎಲ್ಲಾ ಸ್ಪಿರಿಚುವಲ್ ಆಕ್ಟಿವಿಟಿಗಳನ್ನ ರೆಪ್ರೆಸೆಂಟ್ ಮಾಡುವಂತದ್ದು ಈ ರಾಶಿ ಆಗಿರ್ತದೆ. ಮತ್ತೆ ಇನ್ನೇನನ್ನ ಇದು ರೆಪ್ರೆಸೆಂಟ್ ಮಾಡುತ್ತೆ ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ ಇಮ್ಯಾಜಿನೇಷನ್, ಕಂಪ್ಯಾಷನ್, ಎಂಪತಿ ಮತ್ತು ಒಂದು ಡಿವೋಷನ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಅದಕ್ಕೆ ಡಿವೋಷನ್ ಅನ್ನ ರೆಪ್ರೆಸೆಂಟ್ ಮಾಡುವ ಗ್ರಹ ಯಾವುದು? ಶುಕ್ರ ರೆಪ್ರೆಸೆಂಟ್ ಮಾಡುತ್ತೆ. ಆ ಶುಕ್ರ ಉಚ್ಚ ಸ್ಥಾನಕ್ಕೆ ಎಲ್ಲಿ ಹೋಗ್ತಾನೆ ಅಂತ ಹೇಳಿದ್ರೆ ಮೀನದಲ್ಲಿ ಹೋಗ್ತಾನೆ. ಸೊ ಇದೆಲ್ಲದನ್ನು ಕೂಡ ರೆಪ್ರೆಸೆಂಟ್ ಮಾಡುವಂತದ್ದು ಮೀನ ರಾಶಿ ಆಗಿರುತ್ತೆ. ಮತ್ತು ಡ್ಯೂಯಲ್ ಸೈನ್ಸ್ ಕೂಡ ಆಗಿರೋದ್ರಿಂದ ಇದನ್ನ ಜೀವರಾಶಿ ಅಂತ ಕೂಡ ಕರೀಬಹುದು. ಇಂತಹ ಜೀವರಾಶಿಗೆ ಫಸ್ಟ್ ಗ್ರೇಡೆಡ್ ಮ್ಯಾಲಿಫಿಕ್ ಆದಂತಹ ಶನಿಯ ಪ್ರವೇಶ ಆಗ್ತಾ ಇದೆ. ಅದು ಅಲ್ಲದೆ ಸುಮಾರು 50 ದಿನಕ್ಕಿಂತ ಹೆಚ್ಚಾಗಿ ಶನಿ ಇನ್ನೊಂದು ಮ್ಯಾಲಿಫಿಕ್ ಆದಂತಹ ಮೀನದಲ್ಲಿ ಆಲ್ರೆಡಿ ಇರುವಂತಹ ರಾಹುವನ್ನ ಶನಿ ಮೀಟ್ ಮಾಡಕ್ ಹೋಗ್ತಾ ಇದ್ದಾನೆ. ಇದರಿಂದ ಬೇರೆ ಬೇರೆ ಲಗ್ನಕ್ಕೆ ಯಾವ ರೀತಿಯಾದಂತಹ ರಿಸಲ್ಟ್ ಗಳಾಗುತ್ತೆ ಅನ್ನುವಂಥದ್ದನ್ನ ನೋಡೋಣ. ಮಿತ್ರರೇ, ಇನ್ನ ನಾವು ತುಲಾ ಲಗ್ನದವ್ರಿಗೆ ಶನಿಯ ಒಂದು ಮೀನದ ಟ್ರಾನ್ಸಿಟ್ ಹೇಗಿದೆ ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ, ತುಲಾ ಲಗ್ನದವರ 4 ಮತ್ತು 5ನೇ ಮನೆಯ ಅಧಿಪತಿ ಶನಿ ಆಗಿರ್ತಾನೆ. ಈ ಶನಿ 6ನೇ ಮನೆಯಲ್ಲಿ ಟ್ರಾನ್ಸಿಟ್ ಮಾಡ್ತಿದ್ದಾನೆ ಈಗ ತುಲಾ ಲಗ್ನದವ್ರಿಗೆ. ಇದ್ರ ಅರ್ಥ ಏನು ಅಂತ ಹೇಳಿದ್ರೆ, ಶನಿ 4ನೇ ಮನೆಯ ಒಂದು ಸಿಗ್ನಿಫಿಕೇಶನ್ ಗಳಾದಂತಹ ಲ್ಯಾಂಡ್, ವೆಹಿಕಲ್ಸ್, ಮದರ್, ಈ ರೀತಿ ವಿಷಯಗಳನ್ನ ರೂಲ್ ಮಾಡ್ತಾನೆ. ನೇಟಿವ್ ಲ್ಯಾಂಡ್. 5ನೇ ಮನೆ ಏನ್ ತೋರಿಸುತ್ತೆ ಅಂತ ಹೇಳಿದ್ರೆ ಎಜುಕೇಶನ್, ಪೊಸಿಷನ್ ಮತ್ತು ಕಿಡ್ಸ್ ಇವುಗಳನ್ನೆಲ್ಲ ತೋರಿಸುತ್ತೆ. ಸೊ ಇಂತಹ ಶನಿ 6ನೇ ಮನೆಯಲ್ಲಿ ಟ್ರಾನ್ಸಿಟ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಇದು ಏನಕ್ಕೆ ಒಳ್ಳೆಯದು ಅಂತ ಹೇಳಿದ್ರೆ, ರಾಹು ಜೊತೆನೂ ಶನಿ ಇನ್ನ ಒಂದು 2 ತಿಂಗಳು ಇರೋದ್ರಿಂದ ಫೈಟ್ ಮಾಡಕ್ಕೆ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಸ್ಪೆಷಲಿ ಲ್ಯಾಂಡ್ ಇಂತಹ ವಿಷಯಕ್ಕೆ ಏನಾದ್ರು ನೀವು ಫೈಟ್ ಮಾಡ್ತಿತ್ತು ಅಂತ ಹೇಳಿದ್ರೆ, ಕೋರ್ಟ್ ಕೇಸು, ಲಿಟಿಗೇಷನ್ ಗಳಿತ್ತು ಅಂತ ಹೇಳಿದ್ರೆ ಇವಕ್ಕೆ ಫೈಟ್ ಮಾಡೋದಕ್ಕೆ ಒಳ್ಳೆಯ ಸ್ಟ್ರೆಂತ್ ಏನೋ ಕೊಡ್ತಾನೆ. ಯಾಕೆ ಅಂತ ಹೇಳಿದ್ರೆ ಮ್ಯಾಲಿಫಿಕ್ಸ್ ಗಳು 6ನೇ ಮನೆಯಲ್ಲಿ ಫೈಟ್ ಮಾಡಕ್ಕೆ ಸ್ಟ್ರೆಂತ್ ಅಂತ ಕೊಡ್ತವೆ. ಬಟ್ ಅಟ್ ದ ಸೇಮ್ ಟೈಮ್ 5ನೇ ಮನೆ ಹೌಸ್ ಆಫ್ ಚಿತ್ತ, ಇದರ ಅಧಿಪತಿ ಕೂಡ ಶನಿ ಆಗಿರೋದ್ರಿಂದ ಟೈರ್ಡ್ ಆಗ್ಬಿಡ್ತೀರ ನೀವು ಮುಂದಿನ 2 ತಿಂಗಳಲ್ಲಿ ಫೈಟ್ ಮಾಡ್ತಾ. ಯಾವಾಗ ರಾಹು ಕ್ರಾಸ್ ಮಾಡ್ತಾನೋ ಆಗ ನಿಮಗೆ ಒಂದು ರಿಲೀಫ್ ಅಂತ ಸಿಗುತ್ತೆ. ಬಟ್ ರಾಹು ಕ್ರಾಸ್ ಮಾಡಿದ ನಂತರ ನಿಮ್ಮ 5ನೇ ಮನೆಗೆ ಬರ್ತಾನೆ. ಬಟ್ ಅಗೇನ್ ಶನಿ 5ನೇ ಮನೆಯ ಅಧಿಪತಿ ಆತನೂ ಆಗಿರೋದ್ರಿಂದ ಆತ 6ನೇ ಮೇಲೆ ಕೂತ್ಕೊಂಡಿರೋದ್ರಿಂದ ನಿಮ್ಮ ಮಕ್ಕಳ ಮೇಲೆ ಸ್ವಲ್ಪ ನೆಗೆಟಿವ್ ಇನ್ಫ್ಲುಯೆನ್ಸ್ ಮಾಡುತ್ತೆ. ಮಕ್ಕಳ ಹೆಲ್ತ್ ಅಥವಾ ಅವರ ಆಟಿಟ್ಯೂಡ್, ಅವರಲ್ಲಿ ಬಿಹೇವಿಯರ್ ಚೇಂಜಸ್ ಬರ್ಬೋದು, ಅವ್ರ ಫ್ರಸ್ಟ್ರೇಷನ್ ಅನ್ನ ತೋರಿಸಬಹುದು. ಅಗೇನ್ ಶನಿ 4ನೇ ಮನೆಯ ಅಧಿಪತಿ ಕೂಡ ಆಗಿರೋದ್ರಿಂದ ನೀವೇನಾದ್ರೂ ಗಾಡಿಯಲ್ಲಿ ಓಡಾಡ್ಬೇಕಾದ್ರೆ ತುಂಬಾ ಹುಷಾರಾಗಿರ್ಬೇಕಾಗತ್ತೆ. ಯಾಕೆಂತ ಹೇಳಿದ್ರೆ ಸಣ್ಣ ಪುಟ್ಟ ಇಶ್ಯೂಸ್ಗಳು, ಇದರಿಂದ ಏನಾದ್ರೂ ನಿಮ್ಗೆ ಡಿಸ್ಪ್ಯೂಟ್ಸ್, ಲೀಗಲ್ ಡಿಸ್ಪ್ಯೂಟ್ಸ್ ಬರುವಂತಹ ಚಾನ್ಸಸ್ ಕೂಡ ಇರ್ತದೆ. ಮತ್ತು ಎಜುಕೇಶನ್ ಫೇಸ್ ಅಲ್ಲಿರೋರ್ಗೆ ಸ್ವಲ್ಪ ಫ್ರಸ್ಟ್ರೇಷನ್ ಆಗ್ಬೋದು, ಅಥವಾ ಎಜುಕೇಶನ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೂ ನೀವು ಕೆಲವು ಸತಿ ಲೋನ್ ಏನಾದ್ರೂ ತಗೊಳ್ಳುವಂತಹ ಪರಿಸ್ಥಿತಿ ಕೂಡ ಬರುವಂತಹ ಚಾನ್ಸಸ್ ಇರ್ತದೆ. ಆದ್ರಿಂದ ತುಲಾ ಲಗ್ನದವರು ಸ್ವಲ್ಪ ಸಣ್ಣ ಮಟ್ಟ ಪ್ರಾಬ್ಲಮ್ಗಳನ್ನ ಎದುರಿಸಲೇಬೇಕಾಗುತ್ತೆ. ಅಟ್ಲೀಸ್ಟ್ ರಾಹು ಶನಿಯನ್ನ ಬಿಟ್ಟು ಮುಂದೆ ಹೋಗತಕ್ಕನಾದ್ರೂ ಅವರಿಗೆ ಈ 4 ಮತ್ತು 5ನೇ ಮನೆಗಳ ವಿಷಯದ ಬಗ್ಗೆ ತುಂಬಾ ಎಚ್ಚರ, ಕೇರ್ಫುಲ್ ಆಗಿ ಇರಬೇಕಾಗುತ್ತೆ. ಬಟ್ ಆಲ್ರೆಡಿ ಯಾರಾದ್ರೂ ಕೋರ್ಟ್ ಕೇಸು, ಲಿಟಿಗೇಷನ್ ಇದನ್ನ ಪಾಸ್ ಮಾಡ್ತಿತ್ತು ಅಂತ ಹೇಳಿದ್ರೆ ಭೈರವನ ಆರಾಧನೆ ಅಥವಾ ಭೈರವನ ಉಪಾಸನೆ ಅನ್ನುವಂಥದ್ದನ್ನ ಮಾಡಿದ್ರೆ ಅವ್ರಿಗೆ ಬಹಳಷ್ಟು ರಿಲೀಫ್ ಸಿಗುತ್ತೆ. ಇನ್ ಜನರಲ್ ಆಗಿ ಕೂಡ ನೀವು ಶಿವ ಅಥವಾ ನಾರಸಿಂಹ, ಇವ್ರು ಫಿಯರ್ಸ್ ಡಿಟಿ ಅಂತ ಹೇಳಿದ್ರೆ ಉಗ್ರ ದೇವತೆಗಳ ಆರಾಧನೆ ಮಾಡ್ತು ಅಂತ ಹೇಳಿದ್ರೆ ನಿಮ್ಮ ಸಾಕಷ್ಟು ಪ್ರಾಬ್ಲಮ್ಗಳಿಗೆ ರಿಲೀಫ್ ಸಿಗ್ತಾ ಹೋಗುತ್ತೆ. ಮಿತ್ರರು, ಇದಿಷ್ಟು ಶನಿಯ ಒಂದು ಟ್ರಾನ್ಸಿಷನ್ ತುಲಾ ಲಗ್ನದವ್ರಿಗೆ ರಿಸಲ್ಟ್ ಗಳನ್ನ ಕೊಡುತ್ತೆ.